MB ಕರಿಯ ಅಂತ ಹೇಳಿ ದಲಿತ ಮುಖಂಡರು ಅಂತಂದ್ರೆ ದಲಿತ ಆಕ್ಟಿವಿಸ್ಟ್ ಅವ್ರ ಹೆಸರಿಗೆ ಪೆಟ್ರೋಲ್ ಬಂಕ್ ಆಗುತ್ತೆ, ಕೊಡೋದಿಲ್ಲ, ಇವ್ರು ಇಟ್ಕೊಂಡ. ದಲಿತರ ಜಮೀನು ಇವತ್ತಿಗೂ ಕೂಡ ನೀವು ಬನ್ನಿ, RTCನೂ ಕೂಡ ತೋರಿಸ್ತೇನೆ. RTC ಒಳಗೆ ಆ ದಲಿತ ಪಾಪ ವ್ಯಕ್ತಿ ಹೆಸರಿದೆ, ಕಬ್ಜಾ ಇರೋದು ಇವರಿದ್ದಾರೆ. ಆನಂತರ ಭೂಮಿ ರಹಿತ ಕೃಷಿ ಕಾರ್ಮಿಕರಿಗೆ ಜಮೀನು ಕೊಡ್ತಾರೆ ಸರ್ಕಾರ. ಈ ಏನು ಧರ್ಮಾಧಿಕಾರಿಗಳು ದೊಡ್ಡವರು ಅದಾರಲ್ಲ, ಸ್ವತಃ ಅವರ ತಮ್ಮನೇ, ಅವ್ರು ಬೇರೆಯವರಲ್ಲ, ಅವರ ಒಡ ಹುಟ್ಟಿದ ತಮ್ಮ ಧರ್ಮಸ್ಥಳದ ದೇವಸ್ಥಾನದ ಮುಖ್ಯ ಅಧಿಕಾರಿ ಏನಂತ ಕೊಡ್ತಾರೆ ಗೊತ್ತಾ? ನಾನು ಭೂರಹಿತ ಕೃಷಿ ಕಾರ್ಮಿಕ ಅಂತ ಹೇಳಿ 7 ಎಕರೆ 50 ಸೆಂಟನ್ನು ಸ್ಯಾಂಕ್ಷನ್ ಮಾಡಿಸ್ಕೊಡ್ತಾರೆ. ಆ ಕುಟುಂಬದ ಹೆಸರಿನಲ್ಲಿ 1030 ಎಕರೆ ಇದೆ. ಎಷ್ಟು? 1030 ಎಕರೆ ಅಧಿಕೃತವಾಗಿ ಅವರ ಕುಟುಂಬದ ಹೆಸರಿನಲ್ಲೇ ಇದೆ. ಅವ್ರು ಏನ್ ತಗೊಳ್ತಾರೆ ಸರ್ಟಿಫಿಕೇಟ್? ನಾನು ಕೃಷಿ ರಹಿತ ಕಾರ್ಮಿಕ ಅಂತ ಹೇಳಿ 7 ಎಕರೆ ತಗೊಳ್ತಾರೆ. ಇವನ್ನೆಲ್ಲ ನಾವು ಪ್ರಶ್ನೆ ಮಾಡಿದ್ರೆ ಕೆಲವೊಬ್ರು ಹೇಳ್ತಾರೆ ನಮಗೆ, ಮಟ್ಟಣ್ಣವ್ರು ನಿಮ್ಗೆ ಗೊತ್ತನ್ರಿ ಎಷ್ಟು ಜನಕ್ಕೆ ಅವರು ಅನ್ನದಾನ ಮಾಡ್ತಾರ ನೋಡಿಲ್ಲ ನೀವು ಅಂತ ಹೇಳಿ. ನಾನು ಹೇಳಿದೆ ಮೊನ್ನೆ, ನಮ್ಮ ಉತ್ತರ ಕರ್ನಾಟಕಕ್ಕೆ ಬನ್ನಿ, ಕಲ್ಯಾಣ ಕರ್ನಾಟಕ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಅನೇಕ ಮಠಗಳಿದೆ. ಎಲ್ಲಾ ಮಠಗಳಲ್ಲಿ ಕೂಡ ಅನ್ನದಾಸೋಹ ಮಾಡ್ತಾರೆ, ಅಕ್ಷರ ದಾಸೋಹ ಮಾಡ್ತಾರೆ. ಯಾರೊಬ್ರು ಕೂಡ ನಾ ಅನ್ನದಾಸೋಹ ಮಾಡಿದೆ ಅಂತ ಹೇಳಿ ವೆಬ್ಸೈಟ್ ಅಲ್ಲಿ ಹಾಕೊಂಡು ಪ್ರಚಾರ ತಗೊಂಡಿಲ್ಲ. ನಾನು ಕೂಡ ಓದಿದ್ದು ರುದ್ರಾಕ್ಷಿ ಮಠದ 400 ಮಠದ ಕಾಂಪಿಟೇಟಿವ್ ಎಕ್ಸಾಮ್ ಓದಿದ್ದೆ ಆ ಸಿದ್ದರಾಮೇಶ್ವರ ಮಾರ್ಗದರ್ಶಿ ಅಂತ ಹೇಳಿ. ನಮ್ಗೆ ಊಟಕ್ಕೆ ಹಾಕಿದ್ರು ಅವರು, ಆನಂತರ ಪುಸ್ತಕ ಕೊಟ್ಟರು, ಯಾವತ್ತಿಗೂ ಕೂಡ ಪ್ರಚಾರ ತಗೊಳ್ಳಿಲ್ಲ. ಸಿದ್ಧಗಂಗಾ ಶ್ರೀಗಳು, ಸಿರಿಗೆರೆ ಶ್ರೀಗಳು, ಎಷ್ಟು ಉದಾಹರಣೆ ಕೊಡ್ಲಿ. ಕೊಪ್ಪಳದ ಗವಿಮಠ, ಗದಗಿನ ಗಾನಯೋಗಿ ಗಂಧರ್ವ ಪಂಚಾಕ್ಷರಿ ಗವಾಯಿಗಳ ಮಠ, ಎಷ್ಟು ಉದಾಹರಣೆ. ಇಲ್ಲ ಕಲಬುರಗಿಯಲ್ಲಿನೇ ಸಾಕಷ್ಟು ಮಠಗಳಿದಾವ್ರಿ. ಸಣ್ಣ ಸಣ್ಣ ಹಳ್ಳಿ ಒಳಗಿನ ಮಠ ದಾಸೋಹ ಮಾಡ್ತಾರೆ. ಯಾರೋ ಮೀಟರ್ ಬಡ್ಡಿ ದಂಧೆ ಮಾಡಲಿಲ್ಲ, ಇವತ್ತು ಇವರು ಮೀಟರ್ ಬಡ್ಡಿ ದಂಧೆ ಸ್ಟಾರ್ಟ್ ಮಾಡಿ 20 ವರ್ಷದಿಂದ ಹಳ್ಳಿಗೆ ಹೋದ್ರೆ ನೀವು ಬೇಕಾದ್ರೆ ಯಾವುದೇ ಹಳ್ಳಿಗೆ ಹೋದ್ರು ಕೂಡ ವಾರ ಮೀಟರ್ ಬಡ್ಡಿ ಕಲೆಕ್ಷನ್. ಪ್ರಶ್ನೆ ಮಾಡಿದ್ರೆ ಏನ್ ಹೇಳ್ತಾರೆ? ನೀವು ದೇವ್ರಿಗೆ ಪ್ರಶ್ನೆ ಮಾಡ್ತೀರಿ. ನಿಜವಾಗ್ಲೂ ಪ್ರಶ್ನೆ ಮಾಡಬೇಕಾಗಿರೋದು ಇವರಿಗೆ ಮಾಧ್ಯಮಗಳು, ಆದ್ರೆ ಮಠಗಳಿಗೆ ಪ್ರಶ್ನೆ ಮಾಡ್ತಾರೆ. ನೀವು ಗದ್ದಿಗೆ ಬಿಟ್ಟು ಯಾಕೆ ಕೇಳಂಗಿಲ್ಲ? ಇವತ್ತು ನಾನು ಒಂದು ಮಾತು ಕೊನೆಯದಾಗಿ ಹೇಳ್ತಾ ಇದ್ದೀನಿ, ಸುಮಾರು ಜನ ಮಾತಾಡೋದಿರ್ತಾರೆ. ಇಡೀ ಕರ್ನಾಟಕದಲ್ಲಿ ಇವತ್ತೇನಾದ್ರೂ ನಮ್ಮಂಥವ್ರು, ನಾನಿವತ್ತು ವೇದಿಕೆಗಳು ಬಂದಿದ್ದೇನೆ, ಮಾತಾಡ್ತಾ ಇದ್ದೇನೆ, ಆದ್ರೆ ನಾವು ಬಡ ಕುಟುಂಬದಿಂದ ಬಂದಂಥವ್ರು, ಮಧ್ಯಮ ವರ್ಗದಿಂದ ಬಂದಂಥವ್ರು, ನಮ್ಮಂತ ಲಕ್ಷಾಂತರ ಜನ ಬಡ ಕುಟುಂಬದವರು ಶಿಕ್ಷಣವನ್ನ ಪಡೆದಿದ್ದಾರೆ ಅಂತ ಹೇಳಿದ್ರೆ, ಸ್ವಂತ ಕಾಲ ಮೇಲೆ ನಿಂತಿದ್ದಾರೆ, ಗವರ್ಮೆಂಟ್ ಸರ್ವಿಸ್ ಅಲ್ಲಿ ತಗೊಂಡಿದ್ದಾರೆ ಅಂತ ಹೇಳಿದ್ರೆ, ಮಠಗಳ ಪಾತ್ರ ಬಹಳ ದೊಡ್ಡದಿದೆ. ಮಠಗಳು ಇಲ್ಲೇ ಹೋಗಿದ್ರೆ ಸಾಮಾಜಿಕ ಅಸಮಾನತೆ ಸಿಕ್ಕಾಪಟ್ಟೆ ಆಗ್ತದೆ. ನೀವು ಅಬ್ಸರ್ವ್ ಮಾಡಿ, ನಮ್ಮ ಆಳಂದ ಬೆಲ್ಟು ಅಲ್ಲಿ ಸಿಕ್ಕಾಪಟ್ಟೆ ದಲಿತ ಸಂಘರ್ಷ ಸಮಿತಿಗಳು ಯಾಕೆ ಹುಡ್ಕೊಂಡು ಹೇಳಿದ್ರೆ ಅಸಮಾನತೆ ಜಾಸ್ತಿ. ಆ ಗಡಿ ಭಾಗ, ಈ ಕಡೆ ಚಿಂಚೋಳಿ ಮತ್ತೆ ಕೋಲಾರದಿಂದ ಕೂಡ ಬಂದಿದ್ದಾರೆ. ಕೋಲಾರ ಯಾಕಂತ ಹೇಳಿದ್ರೆ ಎಲ್ಲೆಲ್ಲಿ ಮಠಗಳ ಸಂಪರ್ಕ ಇತ್ತು ಅಲ್ಲಿ ಸಾಮಾಜಿಕ ಅಸಮಾನತ್ವನೇ ಆಗ್ಲಿಲ್ಲ. ಶಿವಶರಣರು, ಬಸವಣ್ಣನವರು ಅವಾಗಲೇ ಸಮಾಜದ ಹುಳುಕುಗಳನ್ನ ಪ್ರಶ್ನೆ ಮಾಡ್ತಾ ಇದ್ರು. ಒಂದು ವೇಳೆ RTIನ ಪಿತಾಮಹ ಏನಾದ್ರೂ ಇದ್ರೆ ಅದು ವಿಶ್ವಗುರು ಬಸವಣ್ಣನವರು, ಅವರ ಮುಂದಾಲೋಚನಾ ಶರಣ ಪರಂಪರೆ ಇದು. ಅಂತ ಮಠಗಳನ್ನು ಇವತ್ತು ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ, ನೀವು ಯಾಕೆ ಕೇಳೋದಿಲ್ಲ? ಶಿವಾಚಾರ್ಯ ಪಾಪ ಎಂತವ್ರು, ಎಷ್ಟು ಸಾಧನೆ ಮಾಡಿದ್ದಾರೆ ಅವರು. ಇವ್ರನ್ನ ಬಿಡ್ತಾರೆ, ಇವ್ರ ಬಗ್ಗೆ ಪ್ರಶ್ನೆ ಮಾಡಲ್ಲ, ಇವ್ರ ಪ್ರಶಸ್ತಿ ಕೊಡ್ತಾರೆ, ನಮ್ಮ ಗುರುಗಳಿಗೆ ಪ್ರಶ್ನೆ ಮಾಡ್ತಾರೆ. ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು, ಮಠಗಳು ಇರೋದ್ರಿಂದನೇ ಇವತ್ತು ಕರ್ನಾಟಕದ ಶಿಕ್ಷಣ ವ್ಯವಸ್ಥೆ ಇಷ್ಟು ಪ್ರಬುದ್ಧವಾಗಿ ನಿಂತಿದೆ. ನಮ್ಮೆಲ್ಲರ ಜವಾಬ್ದಾರಿ. ಇಲ್ಲಿಯವರೆಗೆ ಈ ವೇದಿಕೆಯ ಮೂಲಕ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿ ಬಂತು. ಮಾಹಿತಿ ಹಕ್ಕು ಕಾಯ್ದೆಯ ಒಟ್ಟು ಮಾತು ಅಂದರೆ ಇದ್ದಿದ್ದನ್ನು ಇದ್ದಂಗೆ ಹೇಳೋದು, ಅದನ್ನು ಜಾರಿಗೆ ತರೋದು, ಜಾರಿಗೆ ಬರದೇ ಹೋದರೆ ಅದಕ್ಕಾಗಿ ಹೋರಾಟ ಮಾಡಿ ಹಕ್ಕು ಪಡೆಯೋದು. ಈ ಕೆಲಸ ಈ ವೇದಿಕೆ ಪ್ರಾಮಾಣಿಕವಾಗಿ ಮಾಡ್ತಾ ಇದೆ. ಈ ವೇದಿಕೆಯಲ್ಲಿ ಒಟ್ಟು ಅಂದಾಜು 500 ಕಾರ್ಯಕರ್ತರು ಇಡೀ ರಾಜ್ಯಾದ್ಯಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನವರೆಗೂ ನಮ್ಮ ಚೆನ್ನೈ ಸ್ವಾಮಿಗಳು
ಈ ವೇದಿಕೆಯ ಕಾರ್ಯಾಧ್ಯಕ್ಷರಾಗಿ ಇಲ್ಲಿವರೆಗೆ ಕಾರ್ಯನಿರ್ವಹಿಸಿದ್ದಾರೆ. ಇವತ್ತಿನಿಂದ ರಾಜ್ಯದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರೆ. ಎಲ್ಲ ಸಂಘಟನೆಯ ಅಧ್ಯಕ್ಷರಾಗೋದೇ ಬೇರೆ, ಈ ವೇದಿಕೆ ಅಧ್ಯಕ್ಷ ಆಗೋದಂದರೆ ಮುಳ್ಳಿನ ವೇದಿಕೆ ಇದು. ಇದು ಬಹಳ ಪ್ರಾಮಾಣಿಕತೆಯಿಂದ ತಾಳ್ಮೆಯಿಂದ ನಿರ್ವಹಿಸುವಂಥ ವೇದಿಕೆ. ಆ ಶಕ್ತಿ ಆ ಬಲ ನಮ್ಮ ಚೆನ್ನೈ ಸ್ವಾಮಿಗಳಿಗಿದೆ ಅನ್ನುವಂಥ ಮಾತನ್ನು ಈ ವೇದಿಕೆ ಮೂಲಕ ಹೇಳ್ತಾನೆ. ಈ ಮಧ್ಯದಲ್ಲಿ ಆದರಣೀಯರಾಗಿರುವಂಥ ಮಟ್ಟಣ್ಣವರು ಮಾತನಾಡುವಾಗ ಬಹುಶಃ ಕೇಳುಗರೆ ನಿಮ್ಗೆ ಆಗ್ಯದೋ ಇಲ್ಲೋ, ನನಗೆ ಮಾತ್ರ ಮೈ ಜುಮ್ ಅಂತಿದೆ. ಆ ದಿಸೆಯಲ್ಲಿ ಸತ್ಯವನ್ನು ನಿಮ್ಮೆಲ್ಲರಿಗೂ ಇಟ್ಟಿದ್ದಾರೆ. ಒಳ್ಳೆಯ ಕೆಲಸಕ್ಕೆ, ಒಳ್ಳೆಯ ಹೋರಾಟಕ್ಕೆ ನಮ್ಮ ಸಹಕಾರ ಸದಾ ಇರ್ತಾ ಇದೆ ಅನ್ನುವಂಥ ಮಾತನ್ನು ಈ ಮೂಲಕ ಹೇಳಿ ನನ್ನ ಮಾತಿಗೆ